ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಚಳಿಗಾಲದಲ್ಲಿ ಯಾವುದೇ ರೀತಿ ಕಾಯಿಲೆಗಳು ನಿಮ್ಮ ಹತ್ರ ಬರ್ದಲೇ ಇರೋ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ರೆಸಿಪಿನ ತಂದಿದ್ದೀನಿ. ದಿನಕ್ಕೆ 1 ಸ್ಪೂನ್ ತಿಂದರೆ ಸಾಕು, ನಿಮ್ಮ ಹತ್ರ ಯಾವುದೇ ರೀತಿ ಕಾಯಿಲೆಗಳು ಕೂಡ ಬರೋದಿಲ್ಲ. ಶೀತ, ಕೆಮ್ಮು, ನೆಗಡಿ, ಜ್ವರದಿಂದ ದೂರ ಇರ್ತೀರಾ. ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ನಾವು ಈ ಲೈನ್ಸ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಕಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಇದನ್ನು ನೀಟಾಗಿ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಈ ಚಳಿಗಾಲದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದೇವರೇ ಕೊಟ್ಟಿರೋ ಅಂತಹ ವರ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಿನ ನಾವು ಪ್ರತಿನಿತ್ಯ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ, ಜೊತೆಗೆ ರಕ್ತಹೀನತೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಗೂ ಕೂಡ ಒಳ್ಳೆಯದು, ಮತ್ತು ಕೂದಲು ಮತ್ತು ಚರ್ಮದ ಆರೈಕೆಯೂ ಕೂಡ ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಜೊತೆಗೆ ಮಧುಮೇಹನೂ ಕೂಡ ನಿಯಂತ್ರಣ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಕ್ತದೊತ್ತಡದಂತಹ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಸಹಾಯ ಮಾಡುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಬೆಟ್ಟದ ನೆಲ್ಲಿಕಾಯಿನ ಈ ಗಾಜಿನ ಡಬ್ಬಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ಗಾಜಿನ ಡಬ್ಬಿಯಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಸ್ಟೋರ್ ಮಾಡಬಹುದು. ಸ್ಟೀಲು ಮತ್ತು ಕಬ್ಬಿಣ, ಅಲ್ಯೂಮಿನಿಯಂ ಬಳಸೋದು ಬೇಡ. ನಾವು ಪ್ಲಾಸ್ಟಿಕ್ ಯೂಸ್ ಮಾಡುವಾಗ BPA ಫ್ರೀ ಇರುವಂತಹ ಪ್ಲಾಸ್ಟಿಕ್ನ ಬಳಸ್ಕೊಂಡು ನಾವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬಹುದು. ನಾವಿದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕಾಗತ್ತೆ. ಜಸ್ಟ್ 1 ಸ್ಪೂನ್ ತಿಂದರೆ ಸಾಕು. ನೀವು ಇದನ್ನು ಒಂದು ಸಲ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ತನಕ ಕೂಡ ಸೇವಿಸಬಹುದು. ಮಾಡೋದು ಕೂಡ ತುಂಬ ಅಂದರೆ ತುಂಬ ಸುಲಭ. ನೆಕ್ಸ್ಟ್ ನಾನು ಕಾಳುಮೆಣಸು ಮತ್ತು ಉಪ್ಪನ್ನು ಬೆರೆಸಿಟ್ಕೊಂಡಿರೋವಂತಹ ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಏನು ಹುರಿಬೇಕು ಅಂತ ಏನಿಲ್ಲ. ಕಾಳುಮೆಣಸು ಮತ್ತು ಸೈಂಧವ ಲವಣ ಅಂತ ಬರುತ್ತಲ್ಲ, ರಾಕ್ ಸಾಲ್ಟು, ಅದೆರಡನ್ನೂ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಜೇನುತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ಜೇನುತುಪ್ಪನ ನಾವಿಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ನಷ್ಟು ಬಳಸ್ಕೊಳ್ತಾ ಇದ್ದೀವಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಮತ್ತು ಜೇನುತುಪ್ಪದ ಸಂಯೋಜನೆಯು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ರಕ್ತಹೀನತೆ ನಿವಾರಿಸುತ್ತೆ, ಕಣ್ಣಿನ ದೃಷ್ಟಿನೂ ಸುಧಾರಿಸುತ್ತೆ, ಜೊತೆಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕಾಳುಮೆಣಸು ಎಲ್ಲ ಹಾಕಿರೋದ್ರಿಂದ ನಿಮಗೆ ಕೆಮ್ಮು, ಶೀತ, ಈ ಥರ ಉಸಿರಾಟದ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಇದು ಉತ್ತಮ ಮನೆಮದ್ದು ಅಂತಲೇ ಹೇಳ್ಬೋದು. ಇದಿಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಹಿಡಿಸುತ್ತೆ, ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿನ ಇನ್ನೊಂದು ಸ್ವಲ್ಪ ಹೋಳುಗಳನ್ನು ಹಾಕಿ, ಜೊತೆಗೆ ಇನ್ನೊಂದು ಸ್ವಲ್ಪ ಜೇನುತುಪ್ಪನ ಹಾಕಿ ನಾನು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಈ ರೀತಿ ಡಬ್ಬಿನ ಈ ರೀತಿ ಅಲುಗಾಡಿಸ್ಬೇಕು. ನಾವಿದನ್ನು 1 ಡೇ ಇಟ್ಟರೆ ಸಾಕು, ಬೆಟ್ಟದ ನೆಲ್ಲಿಕಾಯಿ ಜೇನುತುಪ್ಪ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಮತ್ತು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಸಾಫ್ಟಾಗಿ ಕೂಡ ಆಗುತ್ತೆ. ಇದನ್ನು ಪ್ರತಿ ದಿವಸ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ನಷ್ಟು ತಿಂದರೆ ಸಾಕು. ಇದರ ಎಲ್ಲ ರೀತಿಯ ಆರೋಗ್ಯದ ಪ್ರಯೋಜನಗಳನ್ನು ನಾವು ತಗೊಳ್ಬಹುದು. ಇನ್ನು ನಿಮಗೇನಾದರೂ ರಕ್ತದೊತ್ತಡ ಕಡಿಮೆ ಇದೆ ಅನ್ನೋದಾದರೆ, ಅಂದರೆ ಲೋ BP ಇದ್ದರೆ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಬೆಳಗ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಹೇಳಿ. ನೀವು ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.